ಹುಡುಗನ ಬಾಯಿ ಬಾಯಿ ಇಟ್ಕೊಂಡ್ಬೇಕ ಮತ್ತೆ ಕೊಡಲ್ಲ ಕೈ ಕೊಡಲ್ಲ ನೋಡ ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮಿನಿ ಲಾಗ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಒಂದು ಡೇಯಲ್ಲಿ ಏನೆಲ್ಲ ಮಾಡ್ತೀವಿ, ಮಕ್ಕಳ ಜೊತೆ ಹೇಗೆಲ್ಲ ಟೈಮ್ ಸ್ಪೆಂಡ್ ಮಾಡ್ತೀವಿ ಅಂತ ಒಂದು ಈ ವಿಡಿಯೋನ ಮಾಡ್ತಾಯಿದ್ದೀವಿ. ಸೊ ಇವಾಗ ಮಕ್ಕಳಿಬ್ಬರು ಆಟ ಆಡ್ಕೊತಾ ಇದ್ರು. ಆವಾಗ ಪಾಪು ಚಿಕ್ಕವಳು ಮಲ್ಕೊಂಡ ತಕ್ಷಣ ಇವನಿಗೆ ಎಣ್ಣೆ ಸ್ನಾನ ಮಾಡೋಣ ಅಂತ ಹೇಳ್ಬಿಟ್ಟು ಎಣ್ಣೆ ಸ್ನಾನ ಮಾಡಿಸೋಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಎಣ್ಣೆ ಹಾಕಿ ಮಸಾಜ್ ಮಾಡ್ತಾಯಿದ್ದೀನಿ. ಸೊ ಅವನಿಗೆ ಎಣ್ಣೆ ಸ್ನಾನ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅವನು ಕೂಡ ಚೆನ್ನಾಗಿ ಎಣ್ಣೆ ಹಚ್ಕೊತಾನೆ. ಹಾಗೆ ನಾನು ಬಾಡಿ ಬಿಲ್ಡ್ರ್ ಅಂತ ಹೇಳ್ಬಿಟ್ಟು ಒಳ್ಳೆ ಚೆನ್ನಾಗಿ ಪೋಸ್ ಕೊಡ್ತಾನೆ. ಸೊ ಅವನಿಗೆ ಎಣ್ಣೆ ಹಚ್ಕೊಳ್ಳೋಕೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಹಾಗಾಗಿ ಅವನು ಎಣ್ಣೆ ಮಸಾಜನ್ನ ಮಾಡ್ಕೊತಾನೆ. ಇದು ಬೆನಿಫಿಟ್ ಏನಪ್ಪ ಅಂತಂದರೆ, ಮಕ್ಕಳಿಗೆ ಈ ಥರ ಎಣ್ಣೆ ಮಸಾಜ್ ಮಾಡಿ ನೀರು ಹಾಕೋದ್ರಿಂದ ಮಕ್ಕಳು ಹೆಲ್ದಿಯಾಗಿರ್ತಾರೆ. ಹಾಗೆ ಸ್ಕಿನ್ ಕೇರ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಹಾಗೆ ಮಕ್ಕಳ ನೈಲ್ಸ್ ಆಗಿರ್ಬೋದು, ಹಾಗೆ ಹೇರ್ ಆಗಿರ್ಬೋದು, ಬಾಡಿ ಸ್ಕಿನ್ ಆಗಿರ್ಬೋದು, ಟೋಟಲಿ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಮಕ್ಕಳಿಗೆ ಅಟ್ಲೀಸ್ಟ್ ಡೈಲಿ ಆಗಿಲ್ಲ ಅಂದರೆ ವೀಕ್ಲಿ ಒನ್ಸ್ ಆದರೂ ನಾವು ಈ ಥರ ಎಣ್ಣೆ ಸ್ನಾನನ ಮಾಡಿಸ್ಬೇಕಾಗುತ್ತೆ. ಈ ಥರ ಎಣ್ಣೆ ಸ್ನಾನ ಮಾಡಿಸೋದ್ರಿಂದ ಮಕ್ಕಳು ಹೆಲ್ದಿಯಾಗಿರ್ತಾರೆ ಅಂತ ಹೇಳ್ಬೋದು. ನಾನು ನನ್ನ ಮಕ್ಕಳಿಗೆ ಯಾವಾಗಲೂ ಈ ಥರ ಎಣ್ಣೆ ಸ್ನಾನ ಆವಾಗ ಮಾಡಿಸ್ತಾ ಇರ್ತೀನಿ. ವೀಕ್ಲಿ ಒನ್ಸ್ ಅಥವಾ ಟ್ವೈಸ್ ಪದೇ ಪದೇ ನಾನು ಫ್ರೀ ಇದ್ದಾಗೆಲ್ಲ ಫಸ್ಟು ಈ ಥರ ಮಾಡ್ತೀನಿ. ಮತ್ತು ಹಚ್ಚಿ ಒಂದು ½ ಬಿಟ್ಟರೆ ಸಾಕಾಗುತ್ತೆ. ಇದೆಲ್ಲ ಮಾಡಾದ್ಮೇಲೆ ಬಾತ್ ಮಾಡಿಸಿದ್ರೆ ಸಾಕಾಗುತ್ತೆ. ಇಷ್ಟು ದೊಡ್ಡ ಮಾಡ್ಬೇಕಷ್ಟೇ. ಇವಾಗ ಅವನು ಸ್ನಾನ ಆದಮೇಲೆ ನನಗೆ ಜಾಮೂನ್ ತಿನ್ನಬೇಕು ಅಂತ ಅನ್ನಿಸ್ತಿದೆ ಅಂದ. ಸೊ ಹಾಗಾಗಿ ಜಾಮೂನ್ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ಕೊಂಡು ಅಡುಗೆ ಮಾಡುವಾಗ ಮಕ್ಕಳು ಕರ್ಕೊಂಡ್ರೆ ಅವರು ಕೂಡ ತುಂಬ ಖುಷಿಯಾಗಿರ್ತಾರೆ ಅಲ್ವಾ. ಅವ್ನು ನಾನು ಮಾಡ್ತೀನಿ ಅಂತ ಹೇಳ್ತಾಯಿದ್ದೆ. ಸೊ ಹಾಗಾಗಿ ಹೇಗಾದರೂ ಇಲ್ಲಿ ಶೇಪ್ ನಾವೇ ತಿನ್ನೋದಲ್ವ, ಅವ್ನು ಮಾಡಲಿ ಅಂತ ಹೇಳ್ಬಿಟ್ಟು ಅವನಿಗೆ ಒಂದು ತುಂಬ ನೀಟಾಗಿ ಚೆನ್ನಾಗಿ ಮಾಡ್ತಾಯಿದ್ದಾನೆ. ಅವನಿಗೆ ತುಂಬ ಖುಷಿ. ಈ ಥರ ಅಡುಗೆ ಮನೇಲಿ ಹೆಲ್ಪ್ ಮಾಡೋದಂದರೆ ಅವನಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ರೆಡಿ ಮಾಡ್ಕೊಂಡಿದ್ದಾನೆ. ಅವನ ಜೊತೆ ನಾನು ಸ್ವಲ್ಪ ಮಾಡಿದ್ದೀನಿ. ಅವನು ಇದನ್ನೆಲ್ಲ ಮಾಡಿ ಇರೋ ಅಷ್ಟರೊಳಗೆ ನಾನು ಆ ಕಡೆ ನೀರು ಹಾಕ್ಬಿಟ್ಟು ಪಾಕನ ರೆಡಿ ಮಾಡ್ಕೊಂಡಿದ್ದೀನಿ. ಅವನು ಹೇಗಾದರೂ ಮಾಡಲಿ, ಅವನೇ ಮಾಡಲಿ ಅಂತ ಹೇಳ್ಬಿಟ್ಟು ನಾನು ಟೋಟಲಿಯಾಗಿ ಅವನಿಗೆ ಬಿಟ್ಕೊಟ್ಬಿಟ್ಟಿದ್ದೀನಿ. ಅವನಿಗೆ ತೋರಿಸ್ಕೊಡ್ತಿದ್ದೀನಿ ಯಾವ ಥರ ಶೇಪ್ ಮಾಡಬೇಕು. ಸ್ವಲ್ಪ ಹೇಳ್ಕೊಂಡ್ಕೊಟ್ರೆ ಚೆನ್ನಾಗಿ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಹೇಳ್ಕೊಂಡ್ಕೊಡ್ತಾಯಿದ್ದೀನಿ. ಸೊ ಟೋಟಲಿಯಾಗಿ ಅವನೇ ಇವಾಗ ಫುಲ್ಲೆಲ್ಲ ಕುತ್ಕೊಂಡು ಮಾಡಿದ್ದಾನೆ. ಇವಾಗ ನಾನು ಅಲ್ಲಿ ಪಾಕಕ್ಕೆ ರೆಡಿ ಮಾಡಿದ್ದೀನಿ. ಆ್ಯಕ್ಚುಲಿ ವೀಡಿಯೋ ಹಿಂದೆ ಮುಂದೆ ಆಗಿದೆ, ಬಟ್ ಮುಂಚೆ ನಾನು ಪಾಕಕ್ಕೆ ಇದನ್ನೆಲ್ಲ ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಇದು ಸಕ್ಕರೆ ಮತ್ತು ಇದ್ರ ಜೊತೆ ಸ್ವಲ್ಪ ಏಲಕ್ಕಿ ಹಾಕ್ಬಿಟ್ಟು ಬಾಯ್ಲ್ ಮಾಡ್ತಾಯಿದ್ದೀನಿ. ಆಯ್ತು, ಒಬ್ಬನೇ ಮಾಡಿದೆ. ಪಾಕ ರೆಡಿಯಾಗಿದೆ. ಅವನಿಗೆ ಎಲ್ಲದನ್ನು ಟೇಸ್ಟ್ ಮಾಡೋಕ್ಕೆ ಇಂಟ್ರೆಸ್ಟ್. ಮಮ್ಮಿ ನನಗೆ ಸ್ವಲ್ಪ ಟೇಸ್ಟ್ ಮಾಡಿಸ್ತೀಯ ಅಂತ ಹೇಳ್ದ. ಸೊ ಅದನ್ನು ಟೇಸ್ಟ್ ಮಾಡಿಸ್ತಾ ಇದ್ದೀನಿ. ಅವ್ನಿಗೆ ಎಷ್ಟು ಖುಷಿ ಆಗುತ್ತೆ ಅಂದರೆ ಸಿಕ್ಕಾಪಟ್ಟೆ ಖುಷಿ. ಏನಾದರೂ ಆಗಿರಲಿ ಟೇಸ್ಟ್ ಮಾಡಿ ನೋಡಬೇಕು ಅಂತ, ಅದು ಉಪ್ಪು ಖಾರ ಹುಳಿ ಯಾವುದಾದ್ರೂ ಆಗಿರಲಿ ಸ್ವಲ್ಪ ಟೇಸ್ಟ್ ಮಾಡಿ ನೋಡ್ತಿರ್ತಾನೆ. ಸೊ ತುಂಬ ಖುಷಿಯಾದ. ಸೊ ಇವಾಗ ಒಂದು ಜಾಮೂನ್ ರೆಡಿ ಆಯಿತು. ಫೈನಲಿ ಜಾಮೂನ್ ರೆಡಿ. ಚೆನ್ನಾಗಿದೆಯಾ? ಅಷ್ಟೊತ್ತಿಗೆ ಬಳೆಯವರು ಬಂದರು. ನಾನು ಬಳೆ ಇಟ್ಕೋಬೇಕು ಅಂತ ವೆಯ್ಟ್ ಮಾಡ್ತಾಯಿದ್ದೆ. ಅಷ್ಟರೊಳಗೆ ಬಳೆಯವರು ಬಂದರು. ಸೊ ಬಳೆ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ಹಾಗೆ ಬಳೆನ ಇಟ್ಸ್ಕೊಂಡೆ. ಬಳೆ ಸೈಜು ಕೈ ತುಂಬ ಚಿಕ್ಕದಿದೆ. ಸೈಜು ಸಿಕ್ಕಾಪಟ್ಟೆ ಕಷ್ಟ ಸಿಗಲಿಕ್ಕೆ ಅಂತ, ಬಟ್ ಹೆಂಗೋ ಸಿಕ್ತು. ನಾನು ಈ ಗ್ರೀನ್ ಮತ್ತು ರೆಡ್ ಕಲರ್ ಬಳೆನ ಇಟ್ಕೋಬೇಕು ಅಂತ ತುಂಬ ದಿನದಿಂದ ಆಸೆ ಇತ್ತು. ಸೊ ಹಾಗಾಗಿ ಇವಾಗ ಫಂಕ್ಷನ್ ಬೇರೆ ಇದೆ. ಸೊ ಅಷ್ಟರೊಳಗೆ ಇಟ್ಕೊಳ್ಳೋಣ ಅಂತ ಇಟ್ಕೊಂಡೆ. ಸೊ ಏನಪ್ಪ ಮೇಜರ್ ಅಂದರೆ, ಇವತ್ತು ನಾನು ಹೇರ್ ಕಟ್ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಅನ್ಕೊತಾ ಇದ್ದೀನಿ. ಸೊ ಯಾಕೆ ಏನು ಅಂತ ಹೇಳ್ಬಿಟ್ಟು ಹೇರ್ ಕಟ್ ಯಾವ ಥರ ಮಾಡಿಸ್ತೀರ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಯಾಕೆ ಹೇರ್ ಕಟ್ ಮಾಡಿಸ್ದೆ ಮತ್ತು ಏನಕ್ಕೆ ಅಂತ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.